ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕನಕಪುರದ ಬಂಡೆ ಪಟ್ಟಾಭಿಷೇಕಕ್ಕೆ ಬುಧವಾರವೇ ಮುಹೂರ್ತ ಫಿಕ್ಸ್. ಜೂನ್ 3 ಮಧ್ಯಾಹ್ನ 3 ಗಂಟೆ ಶುಭ ದಿನ. ಶುಭ ಲಗ್ನದಲ್ಲಿ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ ಡಿಕೆ ಶಿವಕುಮಾರ್. ಬಂಡೆ ಪಟ್ಟಾಭಿಷೇಕಕ್ಕೆ ಬುಧವಾರವೇ ಮುಹೂರ್ತ ಫಿಕ್ಸ್ ಆಗಿದೆ. ಜೂನ್ 3ನೇ ತಾರೀಕು ಮಧ್ಯಾಹ್ನ 3 ಗಂಟೆ ಶುಭ ದಿನ. ಶುಭ ಲಗ್ನದಲ್ಲಿ ಪದಗ್ರಹಣ ನಡೆಯುತ್ತೆ. ಅಜಯ ಹೇಳಿದ ಸಮಯಕ್ಕೆ ಡಿಕೆಶಿಗೆ ಸಿಎಂ ಪಟ್ಟಾಭಿಷೇಕ ಆಗ್ತಾ ಇದೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ನಲ್ಲಿ ಡಿಕೆಶಿ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ಬುಧವಾರ ಹೈಕಮಾಂಡ್ ನಾಯಕರ ಲಭ್ಯತೆ ನೋಡಿಕೊಂಡು ಅವತ್ತೇನೆ ಶುಭ ಗಳಿಗೆಯಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಡಿಕೆಶಿ ಅವರ ಜೊತೆಗೆ 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. 1+9 ರೀತಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪದಗ್ರಹಣ. ಅಜ್ಜಯ್ಯ ಹೇಳಿದ ಸಮಯಕ್ಕೆ ಗದ್ದುಗೆಯನ್ನ ಏರ್ತಾ ಇದ್ದಾರೆ ಡಿಕೆಶಿ. ನಾಗರಬಾವಿ ಮಠದಲ್ಲಿ ಅಜ್ಜಯ್ಯನ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಾಕಷ್ಟು ಗೊಂದಲ ಆಯ್ತು. ಬಿಕಾಸ್ ಮೊದಲಿಗೆ ಸೋಮವಾರ ಅನ್ನುವಂಥದ್ದು, ಅದರಲ್ಲೂ ಹೇಳಿ ರಾಜೀನಾಮೆ ನೀಡಿದ ನಂತರದಲ್ಲೇನೆ CLP ಮೀಟಿಂಗ್ ಆಗಿದ್ರೆ ನಿನ್ನೆನೆ ಆಗ್ಬೇಕಾಗಿತ್ತು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇತ್ತು. ಬಟ್ ಇಲ್ಲ, ಸೋಮವಾರ, ಬುಧವಾರ ಅಥವಾ ಶುಕ್ರವಾರ ಈ 3 ದಿನಾಂಕಗಳು. ಯಾಕೆ ಅಂತ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಮಹಾನ್ ದೈವ ಭಕ್ತ ಆಗಿರುವಂತ ಕಾರಣಕ್ಕಾಗಿ ಪ್ರತಿಯೊಂದು ವಿಚಾರದಲ್ಲೂ ಅವರು ದೇವರು, ಪೂಜೆ, ಪುನಸ್ಕಾರ ಇದನ್ನೆಲ್ಲ ಬಹಳ ನಂಬ್ತಾರೆ. ಅದರಲ್ಲೂ ಜ್ಯೋತಿಷಿಗಳ ಬಳಿ ಟೈಮ್ ಕೇಳದಂತ ಸಂದರ್ಭದಲ್ಲಿ ಸಹಜವಾಗಿ ಒಬ್ಬೊಬ್ರು ಒಂದೊಂದು ರೀತಿಯಾದಂತ ಟೈಮಿಂಗ್ಸ್ ಅನ್ನ ಕೊಟ್ಟಿರ್ತಾರೆ. ಆ ಗಳಿಗೆ, ಆ ಮುಹೂರ್ತ, ಆ ಒಂದು ಶುಭ ಟೈಮ್ ಅನ್ನ ನೋಡ್ಕೊಂಡು ನೀವು ಅಧಿಕಾರದ ಚುಕ್ಕಾಣಿ ಹಿಡಿದ್ರೆ ಅಲ್ಲಿಗೆ ನಿಮಗೆ ಜಾಸ್ತಿ ದಿನ ಅಧಿಕಾರದಲ್ಲಿ ಉಳಿಬಹುದಾದಂತ ಸಾಧ್ಯತೆ ಇದೆ ಅಂತ ಕೂಡ ಒಂದಷ್ಟು ಗುರೂಜಿಗಳು ಅವರಿಗೆ ಹೇಳಿದ್ರಂತೆ. ಹೀಗಾಗಿ ಬುಧವಾರ ಮಧ್ಯಾಹ್ನ 3 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅಜ್ಜಯ್ಯ ಅವರು ಹೇಳಿದ ಸಮಯಕ್ಕೇನೆ ಗದ್ದುಗೆಯನ್ನ ಏರ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಈಗ ಆಲ್ರೆಡಿ ನಾಗರಬಾವಿ ಮಠದಲ್ಲಿ ಅಜ್ಜಯ್ಯನ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಾಕಷ್ಟು ಲೆಕ್ಕಾಚಾರಗಳು ಶುರುವಾಗಿದೆ ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಅದರಲ್ಲಿ ಈಗ 2 ಕಡೆ ಸಿದ್ಧತೆಗಳಾಗ್ತಾ ಇದೆ. ಯಾಕೆಂತಂದ್ರೆ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಸಹಜವಾಗಿ ಅವರ ಅಭಿಮಾನಿ ಬಳಗ ಬಹಳ ದೊಡ್ಡದಿದೆ. ಹೇಗೆ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದಲ್ಲಿ ಫ್ಯಾನ್ ಫಾಲೋಯಿಂಗ್ ಇದೆ, ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ತಮ್ಮದೇ ಆದಂತ ಒಂದು ಅಭಿಮಾನಿ ಬಳಗ ಇದೆ. ಅದರಲ್ಲೂ ಡಿಕೆ ಶಿವಕುಮಾರ್ ಅವರು CM ಆಗ್ತಾ ಇದ್ದಾರೆ ಅನ್ನುವಂತ ಕ್ಷಣವನ್ನ ಕಣ್ತುಂಬಿಕೊಳ್ಬೇಕು ಅಂತೇಳಿ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಕೂಡ, ಅವರ ಅಭಿಮಾನಿಗಳು ಕೂಡ ಬರ್ಬೋದಾದಂತ ಸಾಧ್ಯತೆ ಇದೆ. ಹೀಗಾಗಿ ಅದಕ್ಕೆ ಬೇಕಾದಂತ ಸಿದ್ಧತೆಗಳು ಒಂದ್ ಕಡೆ ಭರದಿಂದ ನಡೀತಾ ಇದೆ. ಅದರ ಜೊತೆಗೆ ಯಾಕಪ್ಪ ಬುಧವಾರನೇ ಚೂಸ್ ಮಾಡಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಬೇರೆ ರೀತಿಯಾದಂತ ಒಂದಷ್ಟು ಕಾರಣಗಳಿದೆ. ಬಿಕಾಸ್ ಇಂಥ ಟೈಮಲ್ಲೇನೆ, ಇಂಥ ಒಳ್ಳೆ ಮುಹೂರ್ತದಲ್ಲೇನೆ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅನ್ನುವಂಥ ಲೆಕ್ಕಾಚಾರ ಅವರಲ್ಲಿದೆ. ಅದರಲ್ಲೂ ಬಹಳ ಇಂಪಾರ್ಟೆಂಟ್ ಆಗಿ ದೇವರು, ಈ ಟೈಮಿಂಗ್ಸು ಇದನ್ನೆಲ್ಲ ನೋಡ್ಕೊಂಡೇನೆ ಯಾವ ಟೈಮಿಗೆ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಸೂಕ್ತ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತ ಡಿಸಿಷನ್ಗೆ ಡಿಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಲೈವ್ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಸಾಕಷ್ಟು ಗೊಂದಲ ಆಯಿತು ಸೋಮವಾರನ, ಬುಧವಾರನ, ಶುಕ್ರವಾರನ ಅಂತೇಳಿ. ಬಟ್ ಈಗ ಬುಧವಾರ ಮಧ್ಯಾಹ್ನ 3 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸೊ ಎಲ್ಲಿ ನಡಿಬಹುದು ಪ್ರಮಾಣ ವಚನದ ವಿಚಾರಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಏನಿದೆ ವೀರೇಶ್? ಪ್ರಭು, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಇದೀಗ ಕೌಂಟ್ ಡೌನ್ ಶುರುವಾಗಿರುವುದು, ಕ್ಷಣಗಣನೆ ಆರಂಭವಾಗಿರುವಂತದ್ದು. ಆದರೆ ಡಿಕೆ ಶಿವಕುಮಾರ್ ಅವರು ಯಾವಾಗ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇತ್ತು. ಮೇ ತಿಂಗಳು ಅಂದ್ರೆ 6ನೇ ತಿಂಗಳು 1ನೇ ತಾರೀಕಿಗೆ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಮೊದಲಿಗೆ ಗೊತ್ತಾಗ್ತಾ ಇತ್ತು. ಆದರೆ ಡಿಕೆ ಶಿವಕುಮಾರ್ ಅವರು ಏನೇ ಕೆಲಸಗಳನ್ನ ಮಾಡಿದ್ರು ಸಹ ಜ್ಯೋತಿಷಿಗಳು ಮತ್ತು ದೈವ ಭಕ್ತರು, ಹೀಗಾಗಿ ಜ್ಯೋತಿಷಿಗಳ ಅವರ ಮಾಹಿತಿಯ ಪ್ರಕಾರ ಅವರು ಹೇಳಿದ ಸಮಯ ಮತ್ತು ಆ ಮುಹೂರ್ತಕ್ಕೆ ಅವರು ಕಾಯ್ತಾ ಇದ್ರು. ಹೀಗಾಗಿ
ಡಿ ಕೆ ಶಿವಕುಮಾರ್ ಅವರು ನಂಬುವಂತ ಜ್ಯೋತಿಷಿಗಳು ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ 1ನೇ ತಾರೀಕಿನ ಬದಲಾಗಿ 3ನೇ ತಾರೀಕು ಅಂದ್ರೆ ಸೋಮವಾರದ ಬದಲಾಗಿ ಬುಧವಾರದಂದು ನೀವು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ, ಸೋಮವಾರಕ್ಕಿಂತ ಬುಧವಾರ ದಿನ ಸಾಕಷ್ಟು ಶ್ರೇಷ್ಠವಾದಂತಹ ಶುಭಗಳಿಗೆ ಇರುವಂತದ್ದು. ಹೀಗಾಗಿ ನೀವು ಬುಧವಾರ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಹ ಬುಧವಾರ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಸೋಮವಾರ ಆಗಿದ್ರೆ ಸಾಕಷ್ಟು ತರಾತುರಿ ಆಗ್ತಾ ಇತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ, ಮತ್ತು ಹೈಕಮಾಂಡ್ ನಾಯಕರುಗಳ ಆಗಮನಕ್ಕೂ ಸಹ ಕೆಲವು ತೊಂದರೆಗಳಾಗುವಂತ ಸಾಧ್ಯತೆ ಇತ್ತು. ಹೀಗಾಗಿ ಬುಧವಾರ ಡಿ ಕೆ ಶಿವಕುಮಾರ್ ಅವರಿಗೆ ಸಾಕಷ್ಟು ಸಮಯ ಇರುವಂತದ್ದು. ಹೀಗಾಗಿ ಬುಧವಾರ ಒಂದು ವೇಳೆ ಪ್ರಮಾಣ ವಚನ ಸ್ವೀಕಾರ ಆಗೋದಾದ್ರೆ ಹೈಕಮಾಂಡ್ ನಾಯಕರುಗಳಿಗೂ ಸಹ ಬರಲಿಕ್ಕೆ ಅನುಕೂಲ ಆಗುವಂತದ್ದು. ಡಿ ಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸಮಾರಂಭದಲ್ಲಿ ಯಾರನ್ನೆಲ್ಲ ಆಹ್ವಾನ ಮಾಡಬಹುದು ಅವ್ರನ್ನೆಲ್ಲರೂ ಸಹ ಆಹ್ವಾನವನ್ನ ಮಾಡಲಿಕ್ಕೆ ಅವ್ರಿಗೂ ಸಹ ಅವಕಾಶ ಸಿಗುತ್ತೆ, ಸಮಯ ಸಿಗುತ್ತೆ. ಹೀಗಾಗಿ ಬುಧವಾರದಂದು ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಮುಂದಾಗ್ತಾ ಇರೋದು ಗೊತ್ತಾಗ್ತಾ ಇರುವಂತದ್ದು. ಪ್ರಭು.